ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಲೆನಾಡು ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಗೊತ್ತಾ, ನಿಮ್ಮ ಮಲೆನಾಡು ವ್ಲಾಗರ್ ಶಿಲ್ಪ ಅವರ ಬರ್ತಾಳೆ. ಸೊ ಅದಕ್ಕೆ ನಾನು ಏನು ಮಾಡು ಅಂದ್ಕೊಂಡೆ ಅಂದರೆ ಇವತ್ತು ಪ್ರತಿ ಒಂದು ಸೆಲೆಬ್ರೇಷನಿಂದ ವೀಡಿಯೋ ತೋರಿಸುವ ಅಂತ ಇದ್ವಿ. ಬನ್ನಿ ನೈಟ್ 12 ಗಂಟೆ ಸೆಲೆಬ್ರೇಷನ್ ಮಾಡೋದನ್ನ ವೀಡಿಯೋ ತೋರಿಸ್ತೀನಿ. ವಿಶ್ ಯು ಅ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಕ್ಕ. ಥ್ಯಾಂಕ್ ಯು ಸೊ ಮಚ್ ತಂಗಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನನ್ನ ಹುಟ್ಟಿದ ಹಬ್ಬ, ಹ್ಯಾಪಿ ಬರ್ಡೇ ಫಾರ್ ಮೀ. ಸೊ ಇವತ್ತು ನನ್ನ ಬರ್ಡೇ, ತಂಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದ್ಲು. ಈಗ ಬಂದು 12:10 ಆಗ್ಬಿಟ್ಟಿದೆ, ಯಾಕಂದರೆ ಅವಳು ವಿಶ್ ಮಾಡ್ತಾ ಇದ್ಲು, ಫ್ರೆಂಡ್ಸ್ ಕೂಡ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ರು. ಹಾಗಾಗಿ ಕರೆಕ್ಟ್ 12 ಗಂಟೆಗೆ ಕೇಕ್ ಕಟ್ ಮಾಡೋಕೆ ಆಗಿಲ್ಲ. ಬಟ್ ನನ್ನ ಅಪ್ಪ, ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಸುಮಾರು ಜನ ಎಲ್ಲರೂ 12 ಗಂಟೆ ವಿಶ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆ ನನ್ನ ಪ್ರತಿಯೊಬ್ಬರು ಯೂಟ್ಯೂಬರ್ಸಿಗೂ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ನನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಸೊ ಮಚ್. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಸಪೋರ್ಟು ನಾ ಇಷ್ಟು ಗುರುತಿಸ್ಕೊಳಕ್ಕಾಯ್ತು. ಇನ್ನು ಬಂದು ನೀವು ಸೆಲೆಬ್ರೇಷನ್ ಮಾಡೋ ಟೈಮು ಕೇಕ್ ಕಟ್ ಮಾಡೋಣ. ಸೊ ತಂಗಿ ಕೋಲ್ಡ್ ಕೇಕ್ ತಂದಾಳೆ ರಾತ್ರಿ. ಸೊ ಇವಾಗ ಕೋಲ್ಡ್ ಕೇಕ್ ಕಟ್ ಮಾಡಬೇಕು. ನೀರು ಪೂರ್ತಿ ಇಲ್ದೋಗಿದೆ. ಸೊ ಅಂತೂ ಇಂತೂ ಕೇಕ್ ಬ್ಲಾಸ್ಟ್ ಮಾಡೋ ಸಮಯ. ಒಂಥರ ಹ್ಯಾಪಿ ಬರ್ಡೇ ಅಂದರೆ ಖುಷಿ ಇರುತ್ತೆ, ಒಂಥರ ಬೇಜಾರಿರುತ್ತೆ. ಬಿಕಾಸ್ ಫಾರ್ ದಿ ಒನ್ಲಿ ರೀಸನ್ ಇನ್ನೂ 1 ವರ್ಷ ದೊಡ್ಡವರಾಗ್ತೀವಿ ಅಂತ. ಅದರೊಳಗೆ ಇನ್ನೂ ಇತ್ತು, ಬಟ್ ಸುಮ್ಮನೆ ಇಸ್ಕೊಂಡು ಹೋಗೋದು ಅಂತಕ್ಕೆ ಅಂತ ನಾನು ಹಾಕಲಿಲ್ಲ. ಇದಾದರೂ ಆಡತ್ತ ನೋಡೋಣ. ಹುಡುಗಿಲ್ಲ ಟಪ್ ಅಂತ ಇದೆ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು ಮೈ ಡಿಯರ್ ಶಿಲ್ಪು. ಹ್ಯಾಪಿ ಬರ್ಡೇ ಟು ಯು. ಆ್ಯಂಡ್ I'm turning 30 ಅಲ್ಲ, 28 ಅಲ್ಲ, 26 ಅಲ್ಲ, 22 ಅಲ್ಲ. ನನ್ನ ಏಜನ್ನು ಮಾತ್ರ ರಿವೀಲ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಸೊ ಯು ಕ್ಯಾನ್ ಗೆಸ್ ಮೈ ಏಜ್. ಸೊ ನಿಮ್ಗೇನಾದರೂ ನನ್ನ ಏಜ್ ಎಷ್ಟಿರ್ಬೋದು ಅಂತ ಗೆಸ್ ಇದೆ. ಸೊ ಪ್ಲೀಸ್ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಇವಾಗ ನಾವು ಕೇಕ್ ತಿನ್ನೋ ಟೈಮು. ಹ್ಯಾಪಿ ಬರ್ಡೇ ಟು ಮೀ ಶಿಲ್ಪಾ. ಸೈನಿಂಗ್ ಆಫ್ ಮಲೆನಾಡು ಬ್ಲಾಗ್. ಸೊ ಇವಾಗ ನಮ್ಮ ತಂಗಿಗೆ ತಿನ್ಸೋಣ, ನಮ್ಮ ಅಪ್ಪಗೆ ತಿನ್ಸೋಣ. ಸೊ ನನ್ನ ತಂಗಿ ಇವೆಲ್ಲ ಸೆಲೆಬ್ರೇಷನ್ಗೆ ಕಾರಣ. ಥ್ಯಾಂಕ್ ಯು ಸೊ ಮಚ್ ಬಂಗಾರ, ಲವ್ ಯು. ಸಾಕು ಫ್ರೆಂಡ್ಸ್, ಈಗ ನಾವು ಅಪ್ಪ ಬಂದರು, ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಸೊ ಕೇಕ್ನ ಅಂತೂ ಇಂತೂ ಕಟ್ ಮಾಡಾಯಿತು. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪನ ಒಂದು 3 ಸಲ ನಾನು ವಿಶ್ ಮಾಡಿದ್ರು, ನನ್ನ ತಂಗಿನ ಒಂದು 3-4 ಸಲ ನಾನು ವಿಶ್ ಮಾಡಿದ್ದು. ಅದಕ್ಕೆ ಇನ್ನೂ ಸಖತ್ ಖುಷಿ. ಯಾಕಂತ ಹೇಳಿದ್ರೆ ಒಂಥರ ಖುಷಿ, ಒಂಥರ ಬೇಜಾರು. ಯಾಕಂದರೆ ಮತ್ತೆ ಒಂದು ಏಜ್ ಜಾಸ್ತಿ ಆಗ್ತಿದ್ದೀನಿ ಅಂತ ಬೇಜಾರು. ಬರ್ಡೇ 1 ವರ್ಷಕ್ಕೆ 1 ಸಲ ಮಾತ್ರ ಬರೋದು, ಅದಕ್ಕೆ ಖುಷಿ. ನೋಡೋಣ ಈ ವರ್ಷದ ಬರ್ಡೇ ಹೇಗಾಗುತ್ತೆ ಅಂತ. ಸೊ ಇಲ್ಲಿಗೆ ನಾ ಇವತ್ತು ರಾತ್ರಿದು ವಿಶ್ನ ಸೆಲೆಬ್ರೇಷನ್ನ ಮುಗಿಸ್ತಾ ಇದ್ದೀನಿ. ನೋಡೋಣ ನಾಳೆ ಬೆಳಗ್ಗೆಯಿಂದ ಹೇಗಾಗುತ್ತೆ. ಹಾಗೆ ಮಾರಮ್ಮನ ಗುಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಹೋಗಿ ಬರೋಣ, ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಸೊ ಅಲ್ಲಿ ತನಕ ಟಾಟಾ ಬಿಟ್ಟಕ್ಕೆ ಹಾಗೆ ಗುಡ್ ನೈಟ್. ಇನ್ನೊಂದು ಕೇಕ್ ಇದೆ, ಆ ಕೇಕನ್ನು ತಗೋಬರ್ತೀನಿ. ಆ ಕೇಕ್ ಒಂದ್ಸಲ ಕಟ್ ಮಾಡಿಸ್ಬಿಡುವ. ಸೊ ಮತ್ತೊಂದು ಕೇಕು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಬಂಗಾರ. ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಸೊ ಇದರೊಳಗೆ ಪುಟ್ಟ ಅಂತ ಬರ್ಸಿದ್ಲು. ಥ್ಯಾಂಕ್ ಯು ಸೊ ಮಚ್ ಡಿಯೋ ಫಾರ್ ದಿಸ್ ಕೇಕ್ ಅಂತ ಹೇಳ್ತಾ ಪುಟಿ ಪುಟಿ ಕೇಕು. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸು. ಇವಾಗ ನಾನು ಹೊರಟಿದ್ದೀನಿ ದೇವಸ್ಥಾನಕ್ಕೆ ಕೇಚು ಬಸ್ ಮೂಲಕ. ಸಾರಿ, ಬೆಳಗಿಂದ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಏನು ಕಂಟೆಂಟ್ ಇರಲಾಗಿತ್ತು. ಹಾಗಾಗಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮಾರಮ್ಮನ ದರ್ಶನ ತೊಗೊಳಕ್ಕೆ. ಬನ್ನಿ ಹೋಗೋಣ. ಇನ್ನೂ ನೀವು ನೋಡ್ತಾ ಇದ್ದೀರಾ, ಮಾರಮ್ಮನ ದೇವಸ್ಥಾನದ ಎದುರುಗಡೆ ಇದ್ದೀನಿ. ಸುಮಾರು ದಿನ ಆಗಿತ್ತು, ಲಿಟ್ರಲಿ ಒಂದು 20 ಡೇಸ್ ಆಗಿತ್ತು ಅನ್ಸುತ್ತೆ. ಅಮ್ಮನ ನೋಡೋಕ್ಕೆ ಆಗಿರಲಿಲ್ಲಾಗಿತ್ತು. ಕೊನೆಗೂ ಗಳಿಗೆ ಇವತ್ತು ಕೂಡಿ ಬಂದಿದೆ. ಸೊ ನನ್ನ ಹುಟ್ಟಿದ ಹಬ್ಬದ ದಿನ ಅಮ್ಮನ ಆಶೀರ್ವಾದ ತೊಗೊಳೋಕ್ಕೋಸ್ಕರ ಅಮ್ಮನ ಸನ್ನಿಧಿಗೆ ಬಂದಿದ್ದೀನಿ. ಸೊ ಬನ್ನಿ ಅಮ್ಮನ ನೋಡೋಣ, ನೀವು ಕೂಡ ನನ್ನ ಜೊತೆಗೆ ದರ್ಶನ ತೊಗೊಳ್ಳಿ ಅಂತ ಹೇಳ್ತಾ ಹೋಗ್ತಾ ಅಮ್ಮಂಗೆ ಇವತ್ತು ನಾನು ಹುಟ್ಟಿದ ಹಬ್ಬ ಅಲ್ಲ, ಹಾಗಾಗಿ ಒಂದು ಉಡಿ ಮತ್ತು ಒಂದು ಕುಂಕುಮಾರ್ಚನೆ ತೊಗೊಂಡಿದ್ದೀನಿ. ಇನ್ನೂ ಸನ್ನಿಧಿ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಯಾವುದೇ ತರಹ ಅಂತ ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಅಮ್ಮನ ಮುಖನ ನಾನು ಇವಾಗಲೇ ತೋರಿಸ್ತಾ ಇದ್ದೀನಿ. ನಿಮಗೆ ಏನೇ ಆಸೆ ಆಕಾಂಕ್ಷೆ ಇದ್ದರೆ ಅಮ್ಮನ ಹತ್ರ ಬೇಡ್ಕೊಳ್ಳಿ. ಸೊ ಅಮ್ಮ
ನಮ್ಮ ಶಿರಸಿಗೆ ಪ್ರತಿ ಒಂದು ಮಕ್ಕಳಿಗೂ ಕೂಡ ಅಮ್ಮ. ಇನ್ನು ತುಂಬ ಲೇಟ್ ಆಗಿತ್ತು, 3 ಗಂಟೆ ಹತ್ರ ಆಗಿತ್ತು, 2:15 ಸಮಥಿಂಗ್. ನಾ ಊಟ ಸಿಗಲ್ಲ ಅಂತ ಮಾಡಿದೆ. ಹೋಗ್ತಾನೆ ಅಮ್ಮಂಗೆ ಹೇಳ್ಕೊಂಡು ಹೋಗಿದ್ದ, ಅಮ್ಮ ಊಟ ಕೊಡ್ಸಮ್ಮ, ನೀನು ಪ್ರಸಾದ ತಿಂದೆ ತುಂಬ ದಿನ ಆಯಿತು ಅಂತ. ಕೊನೆಯದಾಗಿ ಅಮ್ಮನ ಪ್ರಸಾದ ತಿಂದ್ಕೊಂಡು ಈಗ ನಾ ಹೊರಟಿದ್ದೀನಿ ಮನೆ ಕಡೆಗೆ. ಸೊ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಯಾವ್ಯಾವ ಥರ ಸೆಲೆಬ್ರೇಷನ್ ಆಗುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಇಲ್ಲ ಒಂದು ಗೊತ್ತಿಲ್ಲ ಮಗ ಅದೇ ತಿಳ್ಕೊಂತ ಬರ್ತಿದ್ದಾರೆ ಶಿವ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಈ ವಿಡಿಯೋ ಮಾಡೋಣ. Happy birthday to you, happy birthday to you, happy birthday to you, happy birthday to you. ಥ್ಯಾಂಕ್ ಯು ಸರ್. ಸೊ ಫೈನಲಿ ತಗೋಬೇಕಂತ ಬಹಳ ಆಸೆ ಇಟ್ಟಿದ್ದೆ, ಅದನ್ನ ಈ ಸಲ ಸಣ್ಣ ಕೊಡ್ಸಿದ್ಲು. ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು, ಇದು ಸಣ್ಣ ಕೊಟ್ಟಿದ್ದು. ನಾನು ಅದನ್ನ ಸದ್ಯ ಕುಡಿದಲ್ಲ, ನನಗೆ ಗೊತ್ತಾಯ್ತು ನನಗೆ ಏನಂತ. ಥ್ಯಾಂಕ್ ಯು ಸೋ ಮಚ್ ಮಗ, ಥ್ಯಾಂಕ್ ಯು. ಚೆನ್ನಾಗಿ ಕೊಟ್ಟಿದ್ದು ಅಕ್ಕ ಅಣ್ಣ. Keep smiling, keep shining. I'm so proud of you. God bless you. Wish you many more happy and wishes you all the success, love and happiness in the life. So be happy. Keep smiling. ಸ್ವೀಟ್ ಹಾಕಿಲ್ವೇ? ನಿನ್ನ ಆಸೆ ಆಕಾಂಕ್ಷೆಗಳು ಈಡೇರಲಿ, ನಿನ್ನ ಕನಸಲ್ಲಿ ನನಸಲ್ಲಿ ನೀನು ವರ್ಷ ಚೆನ್ನಾಗಿರು, ಎಲ್ಲರಿಗೂ 8 ವರ್ಷ ಆಗಿದೆ, ಚೆನ್ನಾಗಿರಲಿ, ಚೆನ್ನಾಗಿ ಖುಷಿ ಹಾಜರಾಗ್ತಾರೆ. May all life's blessings be yours today and always, Shakti. Wish you a very happy birthday. Stay happy and blessed forever. Love you. ಯಾರು? ಹಾಯ್ ಶಿಲ್ಪ. ಅಕ್ಕ ಒಂದು ನೋಡ್ಬೇಕು, ನಿನ್ ಹಾರ್ಡ್ ವರ್ಕ್ ಈ ವರ್ಷ ಖಂಡಿತಾಗಿ ಪೇ ಆಫ್ ಆಗುತ್ತೆ. ಆಲ್ ದಿ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ. Happy birthday Shilpa Akka. All the best for your future. Happy birthday. ಹ್ಯಾಪಿ ಬರ್ತ್ಡೇ ಶಿಲ್ಪಕ್ಕ. ನೀನು ಅನ್ಕೊಂಡಿರೋ ಎಲ್ಲ ಡ್ರೀಮು ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಎಲ್ಲರೂ ನಗಿಸ್ತಾ ಇರೋ, ನೀನು ಯಾವಾಗಲೂ ನಗ್ನಗ್ತಾ ಇರು. ಅದೇ ಆಶೀರ್ವಾದ ಯಾವಾಗಲೂ ನಿಮಗೆ. Wish you happy birthday Shilpaka. ನನ್ನ God bless ತಮ್ಮ. you. Once again happy birthday Malenadu vlogger. Hi Shilpa, happy birthday from me and my baby. ಅಯ್ಯೋ ಲವ್ ಯು ಅಕ್ಕ. ಓ ಥ್ಯಾಂಕ್ ಯು. Happy birthday Shilpa. God bless you. Wish you happy birthday, Shilpaka. God bless you. Wish you ಅಕ್ಕ. ಲಾರ್ಡ್ ಪುಟ್ಟ. ಇನ್ನೊಂದು ಪಾರ್ಟಿ ಬೇಕು. ಮೊದಲಿನ ಪಾರ್ಟಿ ಕೊಡ್ತೀನಿ, ಇವಾಗಿನ ಪಾರ್ಟಿ
ಯಾವಾಗ ಖುಷಿ ಖುಷಿಯಿಂದ ಇಷ್ಟಪಟ್ಟು ಅದು ನಿಮ್ಮ ಯೂಟ್ಯೂಬ್ ಕೂಡ ತುಂಬ ಚೆನ್ನಾಗಿ ನೋಡ್ತೀನಿ. ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ, ಬಟ್ ನೀವು ಇನ್ನೂ ಪೇಮೆಂಟ್ ಬರಲಿಲ್ಲ. ನೀನು ಯಾವಾಗಲೂ ಅಂತಿರ್ತೀಯ ಯಾವಾಗ ಬರುತ್ತೆ ನನ್ನ ಪೇಮೆಂಟು, ಫಸ್ಟ್ ಪೇಮೆಂಟಿಗೆ ವೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೇಗ ಬರಲಿ ಅಂತ ಅದೇ ಹೇಳ್ತಾರೆ. ನಾನು ಕೂಡ ಕೇಳ್ಕೊತೀನಿ, ನೀವು ಯೂಟ್ಯೂಬ್ ಹೆಚ್ಚಾಗಿ ಜನರು ಫ್ರೀಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬ ಜನ ನೋಡಿಯಾಗಿ ಆದಷ್ಟು ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಆಗಲಿ ಅಂತ ಕೇಳ್ಕೊತೀನಿ. ಇನ್ನೂ ಇಂಪ್ರೂವ್ ಆಗಲಿ ಅಂದ್ಕೊಂಡು ಯಾವಾಗಲೂ ಖುಷಿಯಿಂದ ಇರುವಾಗ ನಾನು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಅಕ್ಕ. ನಿಮಗೆ ಇಷ್ಟ ನಿಮ್ಮ ಕ್ಲೋಸ್ ಇರೋರು ನಿಮ್ಮ ಫ್ರೆಂಡ್ಸಿನ ಒಂದು ಸ್ಮಾಲ್ ಟ್ರಿಪ್ ತೊಗೊಂಡು ನಿಮ್ಮ ಬರ್ತ್ಡೇ ವಿಶ್ ಮಾಡೋದನ್ನ ಒಂದು ವೀಡಿಯೋ ಮಾಡಿದ್ದೀನಿ. ಏನಾದರೂ ತಪ್ಪಾಗಿದೆ ಅನಿಸಿದ್ರೆ ಅಥವಾ ನಿಮಗೆ ಯಾರು ತುಂಬ ಕ್ಲೋಸ್ ಇರೋ ವೀಡಿಯೋ ಮಿಸ್ ಆಗಿದೆ ಅಂತ ಅನಿಸಿದ್ರೆ ಅಥವಾ ಇನ್ನೂ ಜಾಸ್ತಿ ಹೋಗೋದಿತ್ತು ನೀವು ತೊಗೊಂಡಿರಲ್ಲ ಅಂತ ಅನಿಸಿದ್ರೆ ಒಂದ್ಸಲ ವಿಶ್ ಹ್ಯಾಪಿ ಬರ್ತ್ಡೇ ಮಾಡಿ. ಹಾಗೆ ಅಮ್ಮ ಅಜ್ಜಿ ನಂಗೆ ಗೊತ್ತು ಬರ್ಡೇಲಿ ಅಮ್ಮನ ಅಜ್ಜಿನ ತುಂಬ ಮಿಸ್ ಮಾಡ್ಕೊಡ್ತೀಯ ಅಂತಂದರು. ಬಟ್ ಅಮ್ಮ ಅಜ್ಜಿ ಎಲ್ಲೇ ಇದ್ದರೂ ನೀವು ನೋಡ್ತಾ ಇರ್ತಾರೆ, ನೀನು ಒಳ್ಳೇದಾಗಲಿ ಅಂತಲೇ ಬೆಳ್ಕೊತಿರ್ತಾರೆ. ಹಾಗೆ ಅವರು ಕೂಡ ನಿಮ್ಮ ಯೂಟ್ಯೂಬಲ್ಲಿ ಈಗ ಇಂಪ್ರೂವ್ಮೆಂಟ್ ಆಗ್ತಿರೋದಕ್ಕೂ ಖುಷಿ ಆಗ್ತಿದೆ. ನೀನು ಏನು ಇಷ್ಟಪಡ್ತಿದ್ಯೋ ಅದನ್ನು ನೀನು ಆಗ ಹೇಳೇ ಹೋಗ್ತಾ ಇದೆಯಾ ಅಂತ ಅಮ್ಮ ಅಜ್ಜಿ ನೋಡ್ತೀವಿ. ಸಾಕು ಬೇಡ ಅಂತ ಅವರು ಕೂಡ ನಿಮ್ಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಬೆಳ್ಕೊತಿರ್ತಾರೆ. ಖುಷಿ ಆಗಲಿ ಅಂತ ಹಾಕಿದ್ದು ಯಾವಾಗಲೂ ಖುಷಿಯಿಂದ ಇರು. ನಾನು ಖುಷಿ ಆಗಲಿ ಅಂತ ಹಾಕಿದ್ದು ನೋಡ್ತೀನಿ. ಆ ಸ್ಮೈಲ್ ಕೂಡ ಯಾವಾಗಲೂ ಹಾಗೆ ಇರಲಿ ಅಂತ ಸ್ಮೈಲ್ ಕೂಡ ಯಾವಾಗಲೂ ಹಾಗೆ ಇರಲಿ. ಸಜೆಷನ್ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೋ ಅಕ್ಕ. ನಾನು ಖುಷಿ ಆಗಲಿ ಸೂಪರ್ ಆಗಿತ್ತು. ನನ್ನ ಅಮ್ಮ ಒಂದು ಬಿಟ್ಟು ಅದ್ರಾಗ ಒಂದು ಬಿಟ್ಟು ಸ್ವಲ್ಪ ಬೇಗ ಹೇಳು ಅನ್ನೋದನ್ನ ಹಾಕ್ಬೇಕಿತ್ತು. ಚಂದ ಇತ್ತು, ಸೂಪರ್ ಇದೆ ನಿಜವಾಗ್ಲೂ. ಎಲ್ಲರನ್ನೂ ಒಂದು ಸಲ ನಾನು ನೋಡಿ ಸಖತ್ ಖುಷಿ ಆಗೋಯ್ತು. ಇನ್ನೂ ತುಂಬ ಜನ ಇಲ್ಲ, ಮೋಸ್ಟ್ಲಿ ಅವಳಿಗೆ ಕಾಂಟ್ಯಾಕ್ಟ್ ನಂಬರ್ ಇರಲಾಗಿತ್ತು ಅನ್ಸುತ್ತೆ, ತಮ್ಮನ ಹತ್ರ ಎಲ್ಲ ತಮ್ಮ ನಂಬರ್ ಎಲ್ಲ. ಬಟ್ ಅಲ್ಟಿಮೇಟ್ಲಿ ಎಲ್ಲರನ್ನೂ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಾಡಿ ಖುಷಿ ಆಯ್ತು. ಯಾಕಂದರೆ ಸನ ಆಗಿರಲಿ ನಾಗು ಇವರೆಲ್ಲ ನನ್ನ ಜೊತೆಗಿರೋರು, ಬಟ್ ಮಿಕ್ಕಿದವ್ರು ಯಾರು ನನ್ನ ಜೊತೆಗಿರೋರಿಲ್ಲ. ಎಲ್ಲರೂ ತುಂಬ ದಿನ ಆಗಿತ್ತು, ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಗು. ಥ್ಯಾಂಕ್ ಯು ಸೋ ಮಚ್ ನಾಗು ಫಾರ್ ಮೇಕಿಂಗ್ ದಿಸ್ ವಿಡಿಯೋ. ಲವ್ ಯು ಸೋ ಮಚ್. ಆ್ಯಂಡ್ ನನಗೆ ಆಲ್ರೆಡಿ ಹೇಳ್ದಂಗೆ ಯೂಟ್ಯೂಬು ನೋಡಿ ನನ್ನ ಅಮ್ಮ ಅಜ್ಜಿ ಖುಷಿಯಾಗಿರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇದೇ ನಾನು ಬರ್ತಾ 3 ವರ್ಷದಿಂದ ನಾನು ನನ್ನ ತಂಗಿ ಪ್ರತಿ ವರ್ಷವೂ ನಮ್ಮ ಅಮ್ಮನ ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ನನಗೆ ಗೊತ್ತಿದೆ ಅವ್ರೊಂದು ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆಗೆ ಯಾವಾಗಲೂ ಇದೆ ಅಂತ. ಆದರೆ ಒಂದು ಕ್ಷಣದೊಳಗೆ ನಾವು ಬೇಜಾರಾಗೋದಂತೂ ಗ್ಯಾರಂಟಿ. ಅಂದರೆ ಈ ಒಂದೆಲ್ಲ ಸೆಲೆಬ್ರೇಷನ್ ನಾವು ಅರ್ನಿಂಗ್ಸ್ ಮಾಡೋ ಟೈಮಲ್ಲಿ ಲೈಕ್ ಅವ್ರು ನಮ್ಮ ಜೊತೆಗಿಲ್ಲ ಅಂತ. ಬಟ್ ಒಂಥರ ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಈ ವಿಡಿಯೋ ನೋಡಂತೂ ಎಲ್ಲರಿಗೂ ತುಂಬ ಖುಷಿ ಆಯಿತು. ಯಾಕಂದರೆ ಆಫ್ಟರ್ ಸೋ ಮೆನಿ ಡೇಸ್ ನಾನು ಮೇದನ್ನು ನೋಡ್ತಾ ಇದ್ದೆ. ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಮಾರಿಕಮ್ಮ ಜಾತ್ರೆ ನೆಕ್ಸ್ಟು ಮೇದನ್ನು ನೋಡ್ತಾ ಇರೋದೇ ಈಗ. ಆಮೇಲೆ ಆ್ಯಂಡ್ ಅಂಜುಮಕ್ಕ, ಮನೀಷಕ್ಕ, ಆಮೇಲೆ ಭಾಗ್ಯಶ್ರೀ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮೊಂದು ವಿಡಿಯೋ ನೋಡಿ ಸಖತ್ ಖುಷಿ ಆಗೋಯ್ತು. ಅದರೊಳಗೂ ನೀವೆಲ್ಲ ಹೇಳಿದ್ದು ಸಿಕ್ಕಾಪಟ್ಟೆ ಖುಷಿ. ಸಿಂಚು ವಿಜು ಅಂತೂ ಎಷ್ಟೋ ದಿನ ಆಗಿದೆ ನಾವು ಮಾತಾಡಿದೆ. ಆದರೆ ಆ ಪ್ರೀತಿ, ಆ ಫ್ರೆಂಡ್ಶಿಪ್ ಯಾವಾಗಲೂ ನಮ್ಮ ಜೊತೆಗಿದ್ದ ಇರ್ತದೆ. ಇನ್ನು ಸಹನ ಅಂತೂ ನೋಡಿ ನನ್ನ ಪ್ರತಿ ಒಂದು ಹಂತದೊಳಗೂ ನನ್ನ ಜೊತೆಗಿದ್ದಾಳೆ. ಸುಮಿ ಥ್ಯಾಂಕ್ ಯು ಸೋ ಮಚ್ ಮಗ ಫಾರ್ ಮೇಕಿಂಗ್ ದಿಸ್ ವಿಡಿಯೋ. ಆಮೇಲೆ ನಾಗುಗೆ ಸೆಲೆಬ್ರೇಷನ್ ಆಗಲಿ ಒಂದು ವಾರದಿಂದ ಅವ್ಳ ಮೊಬೈಲಲ್ಲಿ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಂಡಿದ್ದು. ನಾನು ಕೇಳ್ತಾನೆ ಇದ್ದೆ ಬ್ಯಾಕ್ ಟು ಬ್ಯಾಕ್, ಏನು ಪಾಸ್ವರ್ಡ್ ಕಾಣ್ತಾ ಇಲ್ಲ ನನಗೆ, ತೋರಿಸು, ನಾನು ನೋಡ್ಬೇಕು ಮೆಸೇಜಸ್ ಅಂತ ಹೇಳಿದಾಗ ಇಲ್ಲ ನನಗೆ ಏನೋ ಸರ್ಪ್ರೈಸ್ ಕೊಡ್ತೆ. ಫೈನಲಿ ಈ ಸರ್ಪ್ರೈಸ್ ರಿವೀಲ್ ಆಯಿತು. ಸಖತ್ ಖುಷಿ ಆಯಿತು. ಒಂಚೂರು ಕಣ್ಣೀರು ಬಂತು. ಆದರೆ ಯಾವುದೇ ಕಾರಣಕ್ಕೂ ಬೇಜಾರಿಂದ ಅಲ್ಲ, ಖುಷಿಗೆ. ಯಾಕಂದರೆ ವಾವ್, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು, ಅದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ನಾಗು. ಐ ಲವ್ ಯು ಸೋ ಮಚ್. ಲವ್ ಯು ಲಾಟ್. ಸೋ ಬ್ಲೆಸ್ ನಾನು. ಯಾಕಂದರೆ ನಂಗೆ ಇಂಥ ಒಂದು ಒಳ್ಳೆ ತಂಗಿ ಇರೋದಕ್ಕೋಸ್ಕರ. ಯಾಕಂದರೆ ಲೈಕ್ ಈಗ ಏನು ಅಮ್ಮ ಇಲ್ಲ ಅಂದರೆ ನಮ್ಗೆ ಅಮ್ಮ ಪ್ರೀತಿ ಇಲ್ಲ ಅಂತ ಯಾವತ್ತೂ ನಮಗೆ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಆ ಎಲ್ಲ ಪ್ರೀತಿನೂ ನನಗೆ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಾನೇ ಒಂಥರ ಬ್ಲೆಸ್. ನನ್ನ ಹತ್ರ ಒಂದು 5 ಜನ ಫ್ರೆಂಡ್ಶಿಪ್ ಇದೆ ಅಂದರೆ ಆ ಫ್ರೆಂಡ್ಶಿಪ್ನ ಸೆಕ್ಯೂರ್ ಮಾಡೋಕ್ಕೆ ನಾನು ಒಂಥರ ಯಾವಾಗಲೂ ಖುಷಿಯಾಗಿರ್ತೀನಿ. ಆ್ಯಂಡ್ ವೈಭವ್ ತಮ್ಮ ಇದರೊಳಗೆ ತುಂಬ ಜನ ಮಿಸ್ ಆಗಿದ್ದೀರಾ, ಬೇಜಾರಿದೆ. ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ನಾಗಶ್ರೀ ಅದನ್ನೆಲ್ಲ ವಿಡಿಯೋ ಸೇರಿಸಿ ಮಾಡ್ಕೊಡ್ತಾಳೆ ಅನ್ಕೋತೀನಿ. ಇನ್ನೂ ತುಂಬ ಜನ ತಮ್ಮಂದಿಕ್ಳಿದ್ರು, ತಂಗಿರಿದ್ರು, ಎಲ್ಲರೂ ಸೇರಿಸಿ ಮತ್ತೆ ಮಾಡ್ಕೊಡ್ತಾರೆ ಅನ್ಸುತ್ತೆ. ಸೊ ಫಸ್ಟ್ ವಿಡಿಯೋ ಈಸ್ ದಿ ಬೆಸ್ಟ್ ವಿಡಿಯೋ ಆ್ಯಂಡ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇನ್ನು ಬನ್ನಿ ಸೆಲೆಬ್ರೇಷನ್ಗೆ ಹೋಗೋಣ. ಸೊ ನಾನು ಈ ವಿಡಿಯೋ ಕ್ಲಿಪ್ಪನ್ನೆಲ್ಲ ಸಣ್ಣದಾಗಿ ಲಾಸ್ಟಿಗೆ ಹಾಕಿಟ್ಟಿರ್ತೀನಿ, ನೋಡಿ ಖುಷಿ ಪಡಿ. ಸೊ ಫೈನಲಿ ನನ್ನ ಬರ್ಡೇಗೆ ಎಲ್ಲ ರೆಡಿ ಮಾಡಿದ್ದಾರೆ. ತಮ್ಮ, ಸಣ್ಣ ತಂಗಿ ಎಲ್ಲ ಸೇರಿ ಮಾಡ್ತಾ ಇದ್ರ. ತಮ್ಮ ಎಲ್ಲ ಕೂತ್ಕೊಂಡಿದ್ರು. ಸೊ ಈ ನನ್ನ ತಂಗಿ ಏನು ವೇಷ ಇದೆಯೋ ನಾನು ಒಂದೊಂದೇ ತಮ್ಮನ ಹತ್ರ ಚಾಡಿ ಹೇಳ್ಕೊಟ್ಟು ಏನೇನೋ ಮಾಡಿಸ್ಕೊತಾ ಇದ್ದಾಳೆ. ಇದು ಕೇಕ್ ಅಲ್ಲ, ಏನು ಮಗ ಇದು ಕೇಕ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸನ, ದರ್ಶು, ದೀಪು, ಸಾತ್ವಿಕ್ ಅಲ್ಲ ಮಗ, ಸಂಕೇತ್. ಸೊ ಹೊಸ ತಮ್ಮ ಇವರು ಸಂಕೇತ್. ಟ್ವಿಂಕ್ ಟ್ವಿಂಕ್. ಸರಿಯಾಗಿಲ್ಲ.
ಸೊ ಫೈನಲಿ ನಾನು ರೆಡಿ ಆಗಿದ್ದೀನಿ. ಅಷ್ಟು ಚಂದ ರೆಡಿ ಆಗಿಲ್ಲ, ಯಾಕಂದರೆ ನಾನು ಚೆನ್ನಾಗೇ ಇದ್ದೀನಲ್ವ, ಹಾಗಾಗಿ ನಾನು ಜಾಸ್ತಿ ರೆಡಿ ಆಗೋಕ್ಕೆ ಹೋಗಿಲ್ಲ. ಇನ್ನೂ ಸೆಲೆಬ್ರೇಷನ್ ಮಾಡೋ ಟೈಮ್ ಆಯಿತು. ಇವೆಲ್ಲ ನನ್ನ ತಂಗಿನ ಸೆಲೆಬ್ರೇಷನ್ಗೆ ರೆಡಿ ಮಾಡಿದ್ದು, ಅಲ್ಲ ತಂದಿದ್ದು ಎಲ್ಲ ಮಾಡಿದ್ರು. ಇನ್ನು ತಮ್ಮಂದಿರು ಸಣ್ಣ ಎಲ್ಲ ಸೇರಿ ಸೆಲೆಬ್ರೇಷನ್ಗೆ ರೆಡಿ ಮಾಡಿದ್ರು. ಜಸ್ಟ್ ಈಗ ಅಣ್ಣ ಕೂಡ ಎಂಟ್ರಿ ಅಣ್ಣ ಕೂಡ ಬಂದರು. ಇಲ್ಲಿ ನೋಡ್ತಾ ಇದ್ದೀರಾ, ಜಸ್ಟ್ ಅಣ್ಣ ಬಂದು. ಸೊ ವೀರು ಅಣ್ಣ ಆಲ್ರೆಡಿ ನಾಗೇಶ್ ಬರ್ಡೇ ನಾನೆಲ್ಲ ವಿಡಿಯೋದಲ್ಲಿ ಕ್ಯಾಮ್ರಾ ಹಿಂಗಡೆ ಇದೀನಿ ನಾನು. ಕ್ಯಾಮ್ರಾ ಹಿಂದಗಡೆ ಇದ್ದಾರೆ ಅಣ್ಣ. ಇನ್ನು ಸೆಲೆಬ್ರೇಷನ್ಗೆ ಸ್ವಲ್ಪ ಸಮಯ ಅಷ್ಟೇ. ತುಂಬ ಬೇಗ ಆಗ್ಬಿಟ್ಟಿದೆ ವಿಡಿಯೋ ಏನು ಸೆಲೆಬ್ರೇಷನ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಸಪೋರ್ಟು ನಂಗೆ ಇಲ್ಲಿವರೆಗೂ ತಂದಿರ್ತದೆ. ಹಾಗೆ ನಿಮ್ಮ ಎಲ್ಲರ ಒಂದೊಂದು ವಿಶಸ್ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ತುಂಬ ಲೇಟಾಗಿ ವಿಶ್ ಮಾಡ್ತಾ ಇರ್ಬೋದು, ಇನ್ನೂ ನಾನು ತುಂಬ ಜನಕ್ಕೆ ವಿಶ್ ಮಾಡಿಲ್ಲ, ಸಾರಿ ಫಾರ್ ದಟ್. ಬಟ್ ಆದಷ್ಟು ಬೇಗ ನಿಮ್ಗೆಲ್ಲ ವಿಶ್ ಮಾಡ್ತೀನಿ ನಾಳೆ ಬೆಳಗ್ಗೆ ಅಷ್ಟರೊಳಗೆ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳ್ತಾ, ಇನ್ನಷ್ಟು ಮತ್ತಷ್ಟು ನಿಮ್ಮೆಲ್ಲರ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಮೇಲಿರಲಿ. ಜೊತೆಗೆ ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ, ಈಗ ಕೇಕ್ ಕಟ್ ಮಾಡೋ ಟೈಮ್ ಬಂತು. ಕಟ್ ಮಾಡೋಣ. ಕಟ್ ಮಾಡಿ ಎಲ್ಲ ಎದ್ದು ಹೋದ್ರೆ ಆಯ್ತಲ್ಲ. ಇವಾಗ ಪಾಪ ಹೆಂಗಿರ್ಬೇಕು. ವಿಡಿಯೋ ಮಾಡಬೇಕು. ಇಲ್ಲಿ ಕೇಕ್ ಮೇಲೆ ಹಾಕ್ಬಿಡ. ಒಂದ್ ನಿಮಿಷ ಯಾವಡೇವಾ ಓಪನ್ ಆಗೋದಿಲ್ಲ. ಸೊ ಕೊನೆಗೆ ಯಾರಿಗೆ ಫಸ್ಟ್ ಬೇಕು ಅವರೆಲ್ಲ ಫಸ್ಟ್ ಬನ್ನಿ. ಕೋಲ್ಡ್ ಕೇಕು ಇದೆ ಮತ್ತು ನಾರ್ಮಲ್ ಕೇಕು ಇದೆ. ಯಾವ ಕೇಕ್ ಬೇಕಾಗಿದೆ? ಒಂದು ವಿತ್ ಎಗ್, ಒಂದು ವಿತೌಟ್ ಎಗ್. ಎಗ್ ತಿನ್ಬೇಕನ್ನೋರು ಎಗ್ ಮುಂದೆ ಬನ್ನಿ. ಮೂರನೇ ನೀರು ಪಾನಿಪುರಿನ ಎಲ್ಲರಿಗೂ ಊಟ ಈಗ ಪಾನಿಪುರಿ ಅಲ್ಲಿ ಬಂದ ತಕ್ಷಣ ಬರೀ ಪಾನಿಪುರಿನ ಕಾಣತ್ತ ನನಗೆ. ಇದು ಟೈಮಿಂಗ್ ಇದೆ. ಮ್ಯಾನೇಜರ್ ಇವಾಗ ಒಂದು 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟು ಅವರ ಫ್ರೆಂಡ್ಗೆ ಬರ್ಡೇ ವಿಶ್ ಮಾಡ್ತಾರೆ. ಕೇಕ್ ಊಟ ಕಾರಣ ನಾವು ಊಟ ಅದಕ್ಕೆ ಅಡಿಗೆ ಮಾಡಿಲ್ಲ, ಹಾಗೆ ಫೋಟೋ ಈ ಕಡೆ ಬರ್ರಿ ಅಂಕ, ಈ ಕಡೆ ಬರ್ರಿ. ಸಾಕಾಗಲ್ಲ ಅಲ್ಲ ಬ್ಯಾಕ್ ಗ್ರೌಂಡ್ ಅಷ್ಟೆಲ್ಲ ಚಂದ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ಪೂರ್ತಿ ಡೆಕೋರೇಷನ್ ಮಾಡ್ಬೇಕು ಮಾಡಿದ್ರೆ. ತಮ್ಮ ಬೆಳಗ್ಗೆಯಿಂದ ಬಹಳ ಆಟಾಡ್ಸಿ ಬನ್ನಿ ಬನ್ನಿ ಜನ ಅವಳು ಮೇಕಪ್ ಆರ್ಟಿಸ್ಟ್ ಮಾಡ್ಬಿಡು. ಮೇಕಪ್ ಚೆನ್ನಾಗಿ ಮಾಡ್ತಾ ನೋಡಿವಾ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಹಲೋ, ಚೆನ್ನಾಗಿದೆ ತಂಗಿ. ಶಿಲ್ಪ ಮನೇಲೆ ಇದೆ. ಏನ್ ಕೊಡ್ರಿ ಗಿಫ್ಟ್? ಇಲ್ಲ ಇದೆ. ನನ್ನ ತಂಗಿ ಒಳ್ಳೆ ಹುಡುಗ, ಕಾಲ್ಗೆ ಜಾಕ ಹುಡುಗ ತೆಕ್ಕೊಳಂಗಿಲ್ಲ. 15 ನಿಮಿಷ ಸಾಕು. ಹೇಳಿ. ಈ ಕಡೆ ಬಾ. ಎಲ್ಲಿ ಸನ್ನಿ ಹಾಂ 21 ಮೂಮೆಂಟ್ ಅದಾವ, ಒಂದು ತೊಗೊಂಡ್ಬರ್ಬೇಕು. ಸನ್ನಿ ಇಲ್ಲಿ ಕಾಂಪ್ಲೆಕ್ಸ್ ಆನಂತರ ಒಂದೆರಡು ಕ್ಯಾನ್ ನೀರು. ಫೈನಲಿ ಇಲ್ಲಿ ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಮೇಲೆ ತಿಳ್ಕೊಳ್ತಾ. ಸೊ ಇಲ್ಲಿಗೆ ನಾನು ಈ ಬರ್ಕರಿ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಇದಕ್ಕೆ ಹೋಗುವ ಡೈಲಿ ಅಲರ್ಟ್ಸು ಟೈಮ್ ಊಟ ಆಗಲ್ಲ. 3:30 4 ಗಂಟೆಗೆ ಬರ್ರಿ. ನಾ ಕಣ್ಣು ಮುಚ್ಕೊಂಡಿದ್ದೀನಿ. ಏ ಮಗ ಅವಳು ಏನಿಲ್ಲ, ಈಗ ಒಂದು ಅಂಡೆ ಬಿಸಿ ಇಟ್ಕೊಂಡು ಸ್ನಾನ ಮಾಡ್ತಾಳೆ ಈಗ. ಮಗ ಏ ನಾಕ್ ಬಿಡ್ಲಿ ಇದು. ಕಣ್ಣೆ ಕಣ್ಣಿಗೆ ಹಾಕ್ಬಿಡ, ನಾಗೋ ಕಣ್ಣಿಗೆ ಹಾಕ್ಬಿಡ, ಬಾಯಿಗೆ ಮೂಗ್ ಹಾಕ್ಬಿಡ, ತಲೆ ಬೇಕು ಹಾಕು. ಹಾ ನೀನು ಸ್ವಲ್ಪ ಹಾಕೋಣ ಸರ್. ಹಿಂಗೆ ಹಾಕ್ಬೇಕಾಯ್ತು, ಚಂದ ಬರ್ತದೆ.
ನಾನು ಹಂಗೆ ಮಾಡ್ಬೇಕಾಗಿತ್ತು ಮಸ್ತ್ ಆಗ್ತದೆ. ನಿಂದು ವಿಡಿಯೋ ಅಂತ ಚಂದ ಅದು. ಮೊಬೈಲ್ ಹೋಯ್ತು ನನ್ನ ಮೊಬೈಲ್ ತಗೊಂಡು ಇಲ್ಲ ಅವ ಅಯ್ಯಯ್ಯೋ ಅವಳು ಏನಾಗ ಅವಳು ಎಂತ ತಿಳ್ಕೊಂಡ್ರೆ ನಾವು ಕೇಕ್ ಹಾಳೆ ಹತ್ತೇನೆ ಅದನ್ನ ಹಾಕಿದ್ರೆ ಏ ಸೋನ ಏನಿದೆ ಚಾಕ್ಲೇಟ್ ಹಣ್ಣು ಅದು ಹಾ ಹೂವ ಕೇಕ್ ಹೋಗಿಲ್ಲ ಅವಳು ಏಯ್ ಸಾಕು ಬಿಡು ಕಣ್ಣು ಮುಗಿಯುತ್ತೆ ಮಗ ತಲೆ ಶಾಂಪು ಹಾಕೋದೇ ಬೇಡ ನೀವು ಅನ್ನೊಂದೇ ಹಾಕಿದ್ದಾರೆ. ನಾನು ಕಾಲ್ ಬರ್ತೈತೆ. ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮತ್ತೆ ನುಡಿದರೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.